ಇನ್ನು ತುಮಕೂರಿಗೂ ತಟ್ಟಿದೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ. ಕಾಲೇಜಿಗೆ ಹೋಗೋಕೆ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸಿಟಿ ಬಸ್ಗಳು ಬಾರದೆ ಪಾಪ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬಸ್ಗಾಗಿ ಕಾದು ಕಾದು ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ. ನಡೆದುಕೊಂಡೇ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಕೆಲವೊಬ್ಬರಿಗೆ ಎಕ್ಸಾಮ್ಗಳಿದ್ದಾವೆ. ಪಾಪ ಏನು ಮಾಡ್ತವೆ ಮಕ್ಕಳು? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ತುಂಬ ಜನಕ್ಕೆ. ಎಂದಿನಂತೆ ಬಸ್ ಬರುತ್ತೆ, ಕಾಲೇಜಿಗೆ ಹೋಗೋಣ, ಎಕ್ಸಾಮ್ ಬರೆಯೋಣ, ಇಲ್ಲಾಂದರೆ ಕ್ಲಾಸ್ ಲೇಟ್ ಆಗುತ್ತೆ, ಈ ರೀತಿಯಾಗಿ ಅಂದ್ಕೊಂಡು ಬಂದಿರ್ತಾರೆ. ಇದು ಒಂದು ರೀತಿ ಏಕಾಏಕಿ ಶಾಕ್ ಸ್ಟೂಡೆಂಟ್ಸ್ಗಳಿಗೆ. ಎಷ್ಟೋ ಕಡೆ ಎಕ್ಸಾಮ್ಗಳಿದ್ದಾವೆ, ನಡೆದುಕೊಂಡೇ ಹೋಗ್ತಾ ಇದ್ದಾರಂತೆ ಕಾಲೇಜಿಗೆ ವಿದ್ಯಾರ್ಥಿಗಳು. ಅಷ್ಟು ದೂರ ಆಟೋನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಲೂ ಕೂಡ. ಆಮೇಲೆ ಅಷ್ಟು ಪಾಕೆಟ್ ಮನಿ ಏನಕ್ಕೆ ತಂದಿರ್ತಾರೆ ಸುಮ್ಮನೆ. ಹಳ್ಳಿಗಳ ಕಡೆ ಭಾರಿ ಸಮಸ್ಯೆಗಳಿರುತ್ತವೆ. ಬಸ್ಗಳು ಬಂದಿಲ್ಲ ಎಂದಿನಂತೆ ಇವತ್ತು. ಹಾಗಾಗಿ ಮಕ್ಕಳು ಪಾಪ ಬಸ್ ಬರಲಿಲ್ಲ ಅಂದರೆ ಸುಮ್ಮನೆ ಕೂರಕ್ಕಾಗಲ್ವಲ್ಲ, ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಅದರ ನಡುವೆ ವಯಸ್ಸಾಗಿರೋರು, ಮಹಿಳೆಯರು ಬಸ್ಸಿಗೋಸ್ಕರ ಕಾದು 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 ಬೆಳಗ್ಗೆಯಿಂದ ನೋಡಿ ಅಲ್ಲಿ ಎಲ್ಲರಿಗೂ ಹೊರಟಿರ್ತಾರೆ. ಮಕ್ಕಳು ಮನೆಗೋ, ಸಂಬಂಧಿಕರು ಮನೆಗೋ, ಆಸ್ಪತ್ರೆಗೋ, ದೇವಸ್ಥಾನಗಳಿಗೋ ಎಲ್ಲೋ. ಅದರಲ್ಲೂ ಹೆಣ್ಮಕ್ಳು ಆಧಾರ್ ಕಾರ್ಡ್ ಇದೆಯಲ್ಲ ಬಿಡಿ, ಇನ್ನೇನು ಹೋಗ್ಬೋದು ಶಕ್ತಿ ಯೋಜನೆಯಲ್ಲಿ ಅಂದ್ಕೊಂಡು ಬಂದರು. ಅಂತಿಂಥ ಶಾಕ್ ಅಲ್ಲ ಮಾತ್ರ ಇವತ್ತು ತುಂಬ ಜನಕ್ಕೆ. ಬಟ್ ತೀರಾ ಆತಂಕ ಏನು ಅಂದರೆ ವಿದ್ಯಾರ್ಥಿಗಳದ್ದು ಎಕ್ಸಾಮ್ಗಳಿದ್ದಾವೆ ಪಾಪ. ತುಮಕೂರಿನಲ್ಲಿ ಬಸ್ಗಳು ರಸ್ತೆಗಿಳಿತಾ ಇಲ್ಲ. ಪರಿಣಾಮ ತುಮಕೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆ ಮಾಡಿದ್ದಾರೆ. ಓಕೆ, ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇವತ್ತು ಸ್ನಾತಕ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳು ನಡಿಬೇಕಾಗಿತ್ತು. ಬಟ್ ಬಸ್ ಇಲ್ಲದ ಕಾರಣ ಮಕ್ಕಳಿಗೆ ಬರೋಕ್ಕಾಗ್ತಿಲ್ಲ. ಹಾಗಾಗಿ ಪರೀಕ್ಷೆನ ಮುಂದೂಡಿಕೆ ಮಾಡಿದ್ದಾರೆ. ವೆರಿ ಗುಡ್. ಸದ್ಯಕ್ಕೆ ಯಾವಾಗ ಅನ್ನುವಂಥದ್ದನ್ನ ನಿರ್ಧಾರ ಮಾಡಿಲ್ಲ, ಬಟ್ ಮುಂದಕ್ಕೆ ಅಂತ ಹಾಕಿದ್ದಾರೆ. ದಿನಾಂಕವನ್ನು ಸದ್ಯದಲ್ಲೇ ತಿಳಿಸ್ತಾರೆ. ನೋಡಿ, ಇದಾಗಬೇಕಾಗಿತ್ತು, ಇದು ನಿನ್ನೆಯೇ ಆಗಬೇಕಾಗಿತ್ತು. ಗೊಂದಲಗಳಾಗತ್ತೆ ವಿದ್ಯಾರ್ಥಿಗಳಲ್ಲಿ, ಪ್ರೆಷರ್ ಆಗುತ್ತೆ ಅವರಿಗೆ. ಇವತ್ತು ನಡೀಬೇಕಾಗಿದ್ದ ಸ್ನಾತಕ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ ತುಮಕೂರು ವಿವಿಯಲ್ಲಿ. ಬಟ್ ಯಾವಾಗ? ಇವತ್ತು ಡೇಟ್ ಎಷ್ಟು? ಇವತ್ತು 5ನೇ ತಾರೀಕು. 5ನೇ ತಾರೀಕಿದ್ದಂತಹ ಎಕ್ಸಾಮ್ನ ಪೋಸ್ಟ್ಪೋನ್ ಅಂದ್ರೆ ಇನ್ಯಾವಾಗ ಅನ್ನುವಂಥದ್ದನ್ನ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಅದನ್ನ ಹೇಳ್ತಾರೆ. ನಿಮ್ಗಳಿಗೆ ಮೆಸೇಜ್ಗಳು ಸಿಗುತ್ತೋ ಅಥವಾ ನೋಟಿಸ್ ಬೋರ್ಡ್ ಅಲ್ಲಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಒಟ್ಟು ನಿಮ್ ಗಮನಕ್ಕಂತೂ ತರ್ತಾರೆ. ಆಕ್ಚುಲಿ ಈ ರೀತಿಯ ನಿರ್ಧಾರಗಳು ಬಹಳ ಆದಷ್ಟು ಆಗ್ಬೇಕಾಗಿರೋದು. ಯಾಕಂದ್ರೆ ಬೆಳಗಾವಿ ಸೇರಿದಂತೆ ಹಲವು ಕಡೆ ಮಕ್ಕಳಿಗಳಿಗೆ ಎಕ್ಸಾಮ್ ಇದ್ದಾವೆ, ಹಲವು ಕಡೆ ಎಕ್ಸಾಮ್ ಇದೆ. ಇದು ಹೀಗಿರುವಾಗ ಏಕಾಏಕಿ ಬಸ್ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ಹಬ್ಬಬ್ಬ ಅಂದ್ರೆ ಒಂದು 10 ರಿಂದ 15 ನಿಮಿಷ ಮುಂಚೆ ಬಂದಿರ್ತಾರೆ ಎಕ್ಸಾಮ್ ಅಂತ. ಇವ್ರು ಕಾದು 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 ಬಸ್ ಇಲ್ಲ ಅಂದಾಗ ಓದಿರೋದು ಕೂಡ ನೆನಪಿಗೆ ಬರಲ್ಲ, ಏನ್ ಬರಿಬೇಕು ಅಂತ ಗೊತ್ತಾಗಲ್ಲ. ತುಂಬಾ ಪ್ರೆಷರ್ ಆಗುತ್ತೆ. ಇವೆನ್ನಲ್ಲೇ ತುಮಕೂರಿನ ವಿವಿ ಬಹಳ ಅತ್ಯದ್ಭುತ ನಿರ್ಧಾರವನ್ನು ತಗೊಂಡಿದೆ. ಅದು ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು, ಟೆನ್ಷನ್ ಕೊಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅಂಡ್ ಗೊಂದಲಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೀಗ ಇವತ್ತಿದ್ದಂತಹ ಎಕ್ಸಾಮ್ನ ಪೋಸ್ಟ್ಪೋನ್ ಅಥವಾ ಮುಂದೂಡಿಕೆ ಮಾಡಿದ್ದಾರೆ. ಯಾವಾಗ ಅನ್ನುವಂಥದ್ದನ್ನ ಸದ್ಯದಲ್ಲೇ ತಿಳಿಸ್ತಾರೆ. ಇವತ್ತೊಂದು ಮೀಟಿಂಗ್ ಮಾಡ್ತಾರೆ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಜಕ್ಕೂ ವೆರಿ ಗುಡ್ ಡಿಸಿಷನ್ ಇದು. ಆಮೇಲೆ ತುಂಬಾ ಸ್ಕೂಲ್ ಮತ್ತೆ ಕಾಲೇಜ್ಗಳ ವಿಚಾರದಲ್ಲಿ ಇಂತಹ ಸಮಸ್ಯೆಗಳಾಗಿದೆ. ಅವ್ರಿಗೆ ಹೇಗೆ ಅಂದ್ರೆ, ಎಷ್ಟೋ ಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ಅವ್ರ ಗಮನಕ್ಕೆ ಬಂದಿತ್ತು ನಾಳೆ ಬಸ್ ಇರಲ್ವೇನೋ ಅನ್ನೋ ನಿರ್ಧಾರಗಳು. ಆದರೆ ಇವರಲ್ಲೇ ಗೊಂದಲಗಳಿದ್ದಾಗ ಈ ಸಾರಿಗೆ ಡಿಪಾರ್ಟ್ಮೆಂಟ್ನ ಸಚಿವರು ಒಂದು ಹೇಳ್ತಾರೆ, ಇಲ್ಲ ನಾಳೆ ಪ್ರೊಟೆಸ್ಟ್ ಇರಲ್ಲ ಅಂತ. ಈಗ ಆ ಸಮಿತಿ ಅಧ್ಯಕ್ಷರು ನಾಳೆ ಪ್ರೊಟೆಸ್ಟ್ ಇರುತ್ತೆ ಅಂತಾರೆ. ಸ್ಕೂಲ್ ಕಾಲೇಜುಗಳಿಗೆ ಯಾವ ರೀತಿಯ ಸಮಸ್ಯೆ ಅಥವಾ ಗೊಂದಲ ಉಂಟಾಗಲ್ಲ ಹೇಳಿ? ಯಾಕಂದ್ರೆ 100ರಲ್ಲಿ 75 to 80% ಮಕ್ಕಳು ಬಸ್ಗಳನ್ನೇ, ಸಾರಿಗೆಗಳ ಈ ಒಂದು ಗೌರ್ಮೆಂಟ್ ಫೆಸಿಲಿಟೀಸ್ಗಳನ್ನೇ ಅನುಸರಿಸ್ತಾ ಇರ್ತಾರೆ, ನಚ್ಕೊಂಡಿರ್ತಾರೆ. ಓನ್ ವೆಹಿಕಲ್ಗಳು ತೀರಾ ಕಡಿಮೆ. ಸೊ ಈ ರೀತಿ ನಿರ್ಧಾರಗಳು ಬಹಳ ಆದಷ್ಟು ಬೇಗ ಆಗಬೇಕು, ಇಲ್ಲಾಂದ್ರೆ ಮಕ್ಕಳಿಗೆ ತುಂಬಾ ಪ್ರೆಷರ್ ಆಗುತ್ತೆ.